ನಮಸ್ಕಾರ ವೀಕ್ಷಕರೇ. ಮುಂಬೈ ಇಂಡಿಯನ್ಸ್ ಟೀಮ್ಗೆ ಏನಾಗಿದೆ? ಯಾಕೆ ಚಾಂಪಿಯನ್ ಇದ್ದಿದ್ದು ಹೀಗಾಗ್ಬಿಟ್ಟಿದೆ? ಮುಂಬೈ ಇಂಡಿಯನ್ ಈ ಸ್ಥಿತಿಗೆ ಬರಲ್ಲ ಕಾರಣ ಯಾರು? ಈ ಟೀಮ್ ಹೇಗಿತ್ತು? ತುಂಬ ಜನರನ್ನ ಕನ್ಫ್ಯೂಸ್ ಮಾಡ್ತಾ ಇದೆ. ಯಾಕೆ ಹೀಗೆ ಆಡ್ತಾ ಇದೆ? ಅಪ್ಡೇಟ್ ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಪ್ರತಿಭೆಗಳನ್ನು ದಯವಿಟ್ಟು ಬೆಳೆಸಿ. ಮುಂಬೈ ಇಂಡಿಯನ್ಸ್ ಟೀಮು ಮುಂಚೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇತ್ತು. 5 ಕಪ್ಪನ್ನು ಗೆದ್ದಿದೆ ಮುಂಬೈ ಇಂಡಿಯನ್ಸು. ಆ ಥರ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಬಿಡಿಸಿ ಹಾರ್ದಿಕ್ ಪಾಂಡ್ಯನ ನೀಡಲಾಯಿತು. ಅಟ್ಟ ಫ್ಲಾಪ್ ಆಯಿತು. ಆನಂತರ ಸೂರ್ಯಕುಮಾರ್ ಯಾದವನ್ನು ಕೊಟ್ಟರು. ಈ ಥರ ಟ್ರೈ ಮಾಡಿದರೂ ಏನು ಪ್ರಯೋಜನ ಕಾಣಲಿಲ್ಲ. ಇದಕ್ಕೆ ಕಾರಣ ಯಾರು? ಕೋಚ್ ಸ್ಟಾಫಾ, ಪ್ಲೇಯರ್ಸಾ? ಒಂದಕ್ಕೊಂದು ಸೂಟ್ ಆಗ್ತಿಲ್ಲ. ಪ್ಲೇಯರ್ಗಳ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮುಂಬೈ ಟೀಮ್ಸ್ ಅಂದರೆ ಒಂದಾನೊಂದು ಕಾಲದಲ್ಲಿ ಬೇರೆ ಟೀಮ್ಗಳೆಲ್ಲ ಭಯ ಪಡ್ತಿದ್ರು. ಏನಪ್ಪ ಮುಂಬೈ ಇಂಡಿಯನ್ಸ್ ಟೀಮು ಇಷ್ಟೊಂದು ಸ್ಟ್ರಾಂಗ್ ಇದೆ, ಹೆಂಗೆ ಗೆಲ್ಲೋದು ಇವ್ರ ಮೇಲೆ ಅಂತ ಯೋಚನೆ ಮಾಡ್ತಾ ಇತ್ತು. ಈ ಟೀಮಿಗೆ CSK ನೇರಾನೇರಿ ಕಾಂಪಿಟೇಷನ್ ಕೊಡ್ತಾ ಇತ್ತು. ತುಂಬ ಸರಿ ಚಾಂಪಿಯನ್ ಆಟ ಆಡಿದವರು ಇತ್ತೀಚಿನ ದಿನಗಳಲ್ಲಿ ಅಟ್ಟ ಫ್ಲಾಪ್ ಆಗಿದೆ. ಈ ವರ್ಷ ಎಕ್ಸ್ಪೆರಿಮೆಂಟ್ ಮಾಡುವ ಸಾಧ್ಯತೆ ಇದೆ. ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವನ್ನು ಹೊರಗಿಡುವ ಸಾಧ್ಯತೆ ಇದೆ. ಬಲ್ಲಮೂಲಗಳಿಂದ ಮಾಹಿತಿ ಇದೆ. ಬರುವ ವರ್ಷ ಜಸ್ಪ್ರೀತ್ ಬುಮ್ರಾವನ ಕ್ಯಾಪ್ಟನ್ಶಿಪ್ ನೀಡುವ ಅವಕಾಶವಿದೆ. ಸೆಕೆಂಡ್ ಒನ್ ತಿಲಕ್ ವರ್ಮಾ ಕ್ಯಾಪ್ಟನ್ಶಿಪ್ ನೀಡುವ ಚಾನ್ಸ್ ಇದೆ. ಯಂಗ್ ಕ್ಯಾಪ್ಟನ್ ಆಗಿ ನೋಡುವ ಚಾನ್ಸಸ್ ಇದೆ. ಅವರು ಒಬ್ಬ ಆಯ್ಕೆಯ ಲೀಸ್ಟಲ್ಲಿ ಇದ್ದಾರೆ. ನಮ್ಮ ಪ್ರಕಾರ ರೋಹಿತ್ ಶರ್ಮಾಗೆ ಮತ್ತೊಂದು ಚಾನ್ಸ್ ಕೊಟ್ಟರೆ ಅದ್ಭುತ ಮಾಡಬಹುದು. ತುಂಬ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ನು. ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟರೆ ಮತ್ತೆ ಚಾಂಪಿಯನ್ ಆಗಬಹುದು. ಅವರಿಗೆ ಕ್ಯಾಪ್ಟನ್ಶಿಪ್ಪು ಯಾಕೆ ಬಿಡಿಸಿದ್ರು ಅಂತ ಈಗಲೂ ತುಂಬ ಜನರಿಗೆ ಕನ್ಫ್ಯೂಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಚಿತ್ರಾನ್ನ ಮೊಸರನ್ನ ಆಗಿಬಿಟ್ಟಿದೆ. ಪೂರಾ ಟೀಮ್ ಸ್ಕ್ವಾಡ್ ಕನ್ಫ್ಯೂಸ್ ಆಗಿದೆ. ಏನು ಮಾಡ್ತಾರೋ, ಹೆಂಗೆ ಆ ಟೀಮನ್ನು ಮತ್ತೆ ಬಿಲ್ಡ್ ಮಾಡ್ತಾರೋ ನೋಡಬೇಕು. ಫಾಸ್ಟಲ್ಲಿ ಈ ಟೀಮನ್ನು ಕಂಡರೆ ಭಯ ಪಡ್ತಾ ಇದ್ರು ವಿರೋಧಿಗಳು. ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ IPL ಮ್ಯಾಚ್ ಆಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ರಿಸನ್ ಮಾಡಿದರೂ ಮಾಡಬಹುದು, ಹೇಳೋಕ್ಕಾಗಲ್ಲ. ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಟೀಮ್ RCB ನಂಬರ್ 1 ಟೀಮ್ ಆಗಿದೆ. ನಂತರ ಸೆಕೆಂಡ್ ಸ್ಟೇಜಲ್ಲಿ ಮುಂಬೈ ಇಂಡಿಯನ್ಸ್ ಫ್ಯಾನ್ ಫಾಲೋಯಿಂಗ್ ಜನಪ್ರಿಯತೆಯಲ್ಲಿ ಹೆಚ್ಚಿದೆ. ನಮ್ಮ ಕರ್ನಾಟಕದಲ್ಲಿ RCB ಬಿಟ್ಟರೆ ನೆಕ್ಸ್ಟ್ ಚಾಯ್ಸ್ ಮಾಡೋ ಟೀಮು ಮುಂಬೈ ಇಂಡಿಯನ್ಸ್. ಮುಂಬೈ ಕೆಲವರು ಫೇವ್ರೆಟ್ ಟೀಮ್ ಆಗಿದೆ ಸೆಕೆಂಡ್ ಒನ್. ಆದರೂ ಅವರು ತುಂಬ ಸೋಲನ್ನು ಉಣ್ತಾ ಇದೆ. ಯಾಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ IPL ಸೀಸನ್ 2027ರಲ್ಲಿ ಚಾಂಪಿಯನ್ ಆಗಿ ಹೊಮ್ಮಬಹುದಾ ನೋಡೋಣ. ಸದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇಯರ್ನ ಫಿಲ್ಟರ್ ಮಾಡುವ ಸಾಧ್ಯತೆ ಇದೆ. ರಾಯರ್ ರಿಕಂಟನ್ ಅವರನ್ನು ಉಳಿಸ್ಕೋಬಹುದು. ರೋಹಿತ್ ಶರ್ಮಾ ಅವರನ್ನು ಉಳಿಸ್ಕೋಬಹುದು. ವಿಲ್ ಜಾಕ್ಸನಿಗೂ ಉಳಿಸ್ಕೋಬಹುದು. ತಿಲಕ್ ವರ್ಮಾ, ಜಸ್ಪ್ರೀತ್ ಬುಮ್ರಾ ಅವರನ್ನು ಉಳಿಸ್ಕೋಬಹುದು. ಸಣ್ಣ ಪುಟ್ಟ ಸರ್ಜರಿ ಮಾಡುತ್ತದೆ ಮುಂಬೈ ಇಂಡಿಯನ್ಸ್ ಟೀಮ್. ಈ ಟೀಮಲ್ಲಿ ಇರೋರೆಲ್ಲ ಚಾಂಪಿಯನ್ ಪ್ಲೇಯರ್, ಆದರೂ ಪರ್ಫಾರ್ಮೆನ್ಸ್ ತೋರಿಸ್ತಿಲ್ಲ. ತುಂಬ ಜನರನ್ನ ಕನ್ಫ್ಯೂಸ್ ಮಾಡಿದೆ. ಯಾಕೆ ಪುಟ್ಟ ಸರ್ಜರಿ ಮಾಡುತ್ತದೆ ಮುಂಬೈ ಇಂಡಿಯನ್ಸ್ ಟೀಮ್. ಈ ಟೀಮಲ್ಲಿ ಇರೋರೆಲ್ಲ ಚಾಂಪಿಯನ್ ಪ್ಲೇಯರ್, ಆದರೂ ಪರ್ಫಾರ್ಮೆನ್ಸ್ ತೋರಿಸ್ತಿಲ್ಲ. ತುಂಬ ಜನರನ್ನ ಕನ್ಫ್ಯೂಸ್ ಮಾಡಿದೆ. ಯಾಕೆ ಹಿಂಗೆ ಆಡ್ತಾ ಇದೆ? ಅದಕ್ಕೆ ಉತ್ತರ ಅವರೇ ಕೊಡಬೇಕು. ಮುಂದಿನ ಅಪ್ಡೇಟ್ ಆಗಿ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಗೆಳೆಯ. ಎಲ್ರಿಗೂ ಬಾಯ್ ಬಾಯ್.